ಹಾಯ್ ಎವ್ರಿವನ್, ಮೈಸೆಲ್ಫ್ ಅರುಣ, ಅಸಿಸ್ಟೆಂಟ್ ಪ್ರೊಫೆಸರ್. ಇವತ್ತು ನಾನು ಹಣದುಬ್ಬರದ ನಿವಾರಣಾ ಕ್ರಮಗಳು ಅನ್ನೋ ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಣದುಬ್ಬರದ ನಿವಾರಣಾ ಕ್ರಮಗಳು ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಪ್ರೀವಿಯಸ್ ವಿಡಿಯೋಸನ್ನು ನೋಡಬೇಕಾಗತ್ತೆ. ಪ್ರೀವಿಯಸ್ ವಿಡಿಯೋಗಳನ್ನ ನಾನು ಬೇಕಾದ ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ನೋಡ್ಬೋದು. ಸೊ ಹಣದುಬ್ಬರದ ನಿವಾರಣಾ ಕ್ರಮಗಳು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಹಣದುಬ್ಬರ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಣದುಬ್ಬರ ಅಂತಂದರೆ ಸಿಂಪ್ಲಿ ಹೇಳಬೇಕು ಅಂತಂದರೆ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾಗುವಂತಹ ಸನ್ನಿವೇಶವನ್ನು ಏನಂತ ಕರಿತೀವಿ? ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಸೊ ಈ ಹಣದುಬ್ಬರ ಯಾಕೆ ಉಂಟಾಗುತ್ತೆ ಅಂತಂದರೆ ಎರಡು ರೀಸನ್ ಇದೆ. ಒಂದು, ಬೇಡಿಕೆಗೆ ಸಂಬಂಧಪಟ್ಟಂತೆ ಬೇಡಿಕೆಯ ಹೆಚ್ಚಳ. ಎರಡನೇದು, ಪೂರೈಕೆ ಕಡಿಮೆ. ಸೊ ಎರಡೂ ಕಾರಣಗಳಿಂದ ಏನಾಗುತ್ತೆ? ಹಣದುಬ್ಬರ ಅನ್ನೋದು ಉಂಟಾಗುತ್ತೆ. ಬೇಡಿಕೆ ಅಂತಂದ್ರೆ ಏನು ಅಂತಂದರೆ ಕೊಂಡುಕೊಳ್ಳುವ ಶಕ್ತಿ, ಜನರ ಕೊಂಡುಕೊಳ್ಳುವ ಶಕ್ತಿಯನ್ನು ನಾವು ಬೇಡಿಕೆ ಅಂತ ಹೇಳಿ ಕರಿತೀವಿ. ಕೊಂಡುಕೊಳ್ಳುವ ಶಕ್ತಿ ಯಾಕೆ ಹೆಚ್ಚಾಗಿದೆ ವ್ಯಕ್ತಿಗೆ? ಬಿಕಾಸ್ ಅವನ ಹತ್ರ ಏನಿರುತ್ತೆ? ಹಣ ಅನ್ನೋದು ಇರುತ್ತೆ. ಸೊ ಬೇಡಿಕೆ ಹೆಚ್ಚಳದಿಂದ ಹಣದುಬ್ಬರ ಉಂಟಾಗ್ತಿದೆ. ಅದು ಬೇಡಿಕೆ ಅಂತಂದ್ರೆ ಏನು ಅಂತಂದರೆ ಕೊಂಡುಕೊಳ್ಳುವ ಶಕ್ತಿಯನ್ನು ನಾವು ಬೇಡಿಕೆ ಅಂತ ಹೇಳಿ ಕರಿತೀವಿ. ವ್ಯಕ್ತಿಗೆ ಕೊಂಡುಕೊಳ್ಳುವ ಶಕ್ತಿ ಯಾಕೆ ಬರ್ತಿದೆ ಅಂತಂದರೆ ಅವನ ಹತ್ರ ಹಣ ಇದೆ. ಅಂತಂದರೆ ದಟ್ಸ್ ಮೀನ್ ಆರ್ಥಿಕತೆಯಲ್ಲಿ ಹಣ ಇದೆ ಅಂತ ಹೇಳಿ ಅರ್ಥ. ಸೊ ಪೂರೈಕೆ ಅಂತಂದ್ರೇನು? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾರುಕಟ್ಟೆಯಲ್ಲಿರುವಂತಹ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ನಾವು ಪೂರೈಕೆ ಅಂತ ಹೇಳಿ ಕರಿತೀವಿ. ಈ ಸರಕು ಮತ್ತು ಸೇವೆಗಳ ಪ್ರಮಾಣ ಏನಾಗಿರುತ್ತೆ ಅಂತಂದರೆ ಕಡಿಮೆ ಇರುತ್ತೆ. ಅಂದರೆ ಜನರು ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿ ಆಗಿದೆ, ಆದರೂ ಎಷ್ಟು ಬೇಡಿಕೆ ಸಲ್ಲಿಸ್ತಿದಾರೋ ಅಷ್ಟು ಸರಕುಗಳು ಮಾರುಕಟ್ಟೆಯಲ್ಲಿ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಬೆಲೆಗಳು ಹೆಚ್ಚಾಗ್ತಾ ಇದೆ. ಸೊ ಹೀಗೆ ಬೇಡಿಕೆ ಹೆಚ್ಚಳ ಮತ್ತು ಪೂರೈಕೆ ಕಡಿಮೆ ಇರೋದ್ರಿಂದ ಏನಾಗ್ತಿದೆ? ಹಣದುಬ್ಬರ ಅನ್ನೋದು ಉಂಟಾಗ್ತಾ ಇದೆ. ಹಾಗಾದರೆ ಸರ್ಕಾರ ಈ ಒಂದು ಬೇಡಿಕೆ ಅಥವಾ ಹಣದುಬ್ಬರವನ್ನು ನಿಯಂತ್ರಿಸೋಕೆ ಏನೇನು ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತಂದರೆ, ಸೊ ನೀವು ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಬೇಡಿಕೆ ನಿಯಂತ್ರಣ ಕ್ರಮಗಳು, ಮತ್ತೊಂದು ಪೂರೈಕೆ ಹೆಚ್ಚಳದ ಕ್ರಮಗಳು. ಪೂರೈಕೆಯ ಹೆಚ್ಚಳದ ಕ್ರಮಗಳು ಅಂತ ಹೇಳಿ ಎರಡಿದೆ. ಬೇಡಿಕೆ ನಿಯಂತ್ರಣ ಕ್ರಮಗಳು ಅಂತಂದರೆ ಜನರ ಹತ್ರ ಕೊಂಡುಕೊಳ್ಳೋ ಶಕ್ತಿ ಇದೆ, ದಟ್ಸ್ ಮೀನ್ ಅವ್ರ ಹತ್ರ ಹಣ ಇದೆ. ಅದರ ಅರ್ಥ ಆರ್ಥಿಕತೆಯಲ್ಲಿ ಹಣ ಇದೆ. ಆ ಆರ್ಥಿಕತೆಯಲ್ಲಿರುವಂಥ ಹಣದ ಪ್ರಮಾಣ ಏನು ಮಾಡಬೇಕು? ಕಡಿಮೆ ಮಾಡಬೇಕು. ಸೊ ಹಾಗಾಗಿ ಬೇಡಿಕೆ ನಿಯಂತ್ರಣ ಕ್ರಮಗಳು ಅಂತ ಅಂದಾಗ ನಾವು ಎರಡು ಕ್ರಮಗಳನ್ನು ನೋಡ್ತೀವಿ. ಒಂದು ಕೋಶೀಯ ಕ್ರಮಗಳು, ಎರಡನೇದು ಹಣಕಾಸು ಕ್ರಮಗಳು. ಇವಾಗ ನಾವೇನು ಮಾಡೋಣ ಅಂತಂದರೆ ಬೇಡಿಕೆ ನಿಯಂತ್ರಣದ ಕ್ರಮಗಳಲ್ಲಿ ಕೋಶೀಯ ಕ್ರಮಗಳನ್ನು ನೋಡೋಣ. ಕೋಶೀಯ ಕ್ರಮಗಳು ಅಂತಂದರೆ ಕೋಶೀಯ ನೀತಿಯ ಭಾಗದಲ್ಲಿರುವಂಥ ಕೆಲವೊಂದು ಅಂಶಗಳು. ಕೋಶೀಯ ನೀತಿ ಅಂತಂದ್ರೇನು? ಕೋಶೀಯ ನೀತಿ ಅಂತಂದರೆ ಸರ್ಕಾರ ತನ್ನ ಆದಾಯ, ವೆಚ್ಚ ಮತ್ತು ಸಾಲಗಳಿಗೆ ಸಂಬಂಧಪಟ್ಟಂತೆ ಜಾರಿ ಮಾಡುವಂತಹ ನೀತಿಯನ್ನು ನಾವು ಕೋಶೀಯ ನೀತಿ ಅಂತ ಹೇಳಿ ಕರಿತೀವಿ. ಈ ಮೂರನ್ನು ಸಹ ಕೋಶೀಯ ನೀತಿಯ ಕ್ರಮಗಳು ಅಂತ ಹೇಳಿ ಕರಿತೀವಿ. ಕೋಶೀಯ ನೀತಿ ಅಂತಂದರೆ ಸರ್ಕಾರ ಜಾರಿ ಮಾಡುವಂಥ ನೀತಿಯ ಕೋಶೀಯ ನೀತಿ. ಕೋಶೀಯ ನೀತಿಯ ಕ್ರಮಗಳು ಅಥವಾ ಕೋಶೀಯ ನೀತಿಯ ಸಾಧನಗಳು ಯಾವುವು ಅಂತಂದರೆ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ. ಇಲ್ಲಿ ಸಾರ್ವಜನಿಕ ಅನ್ನೋ ವರ್ಡನ್ನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಅದರ ಅರ್ಥ ಸಾರ್ವಜನಿಕ ಅನ್ನೋ ವರ್ಡು ಸರ್ಕಾರವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾದ್ರೆ ಇವುಗಳ ಮೂಲಕ ಹೇಗೆ ಬೇಡಿಕೆಯನ್ನು ಕಡಿಮೆ ಮಾಡುತ್ತೆ? ದಟ್ಸ್ ಮೀನ್ ಆರ್ಥಿಕತೆಯಲ್ಲಿರುವಂತಹ ಹಣದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅಂತ ಅಂದರೆ ಫಸ್ಟ್ ಒನ್ ಆದಾಯನ ತಗೊಳ್ಳೋಣ. ಯಾವ ರೀತಿ ಕಡಿಮೆ ಮಾಡುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ಕಾರಕ್ಕೆ ಆದಾಯ ಎಲ್ಲಿಂದ ಬರ್ತಾ ಇದೆ? ಟ್ಯಾಕ್ಸ್ ಮೂಲಕ, ಹೌದಾ? ತೆರಿಗೆಗಳ ಮೂಲಕ ಆದಾಯ ಅನ್ನೋದು ಬರ್ತಾ ಇದೆ.
ಆ ತೆರಿಗೆನ ನಾವೇನು ಮಾಡ್ತೀವಿ, 2 ಭಾಗಗಳಾಗಿ ಮಾಡ್ತೀವಿ. ಪ್ರತ್ಯಕ್ಷ ತೆರಿಗೆ ಮತ್ತೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಅಂತಂದ್ರೆ ಜನರು ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡುವಂಥದ್ದನ್ನ ಪ್ರತ್ಯಕ್ಷ ತೆರಿಗೆಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಆದಾಯ ತೆರಿಗೆ. ಆದಾಯ ತೆರಿಗೆ ಅನ್ನೋದು ಒಂದು ಪ್ರತ್ಯಕ್ಷ ತೆರಿಗೆ. ಈ ಟೈಮಲ್ಲಿ ಏನು ಮಾಡುತ್ತೆ ಅಂತಂದ್ರೆ ಆದಾಯ ತೆರಿಗೆಯ ಪ್ರಮಾಣವನ್ನ ಹೆಚ್ಚು ಮಾಡುತ್ತೆ ಸರ್ಕಾರ. ಹೆಚ್ಚು ಮಾಡಿದ್ರೆ ಹೇಗೆ ಹಣದುಬ್ಬರ ಕಡಿಮೆ ಆಗುತ್ತೆ ಅಂತಂದ್ರೆ, ಎಕ್ಸಾಂಪಲ್ ನೋಡಿ, ಆದಾಯ ತೆರಿಗೆಯನ್ನು ಹೆಚ್ಚು ಮಾಡುತ್ತೆ. ಎಕ್ಸಾಂಪಲ್, ಸೊ ಬಿಫೋರ್ ಇನ್ಫ್ಲೇಷನ್, ಆಫ್ಟರ್ ಇನ್ಫ್ಲೇಷನ್ ಅಂತ ತಗೊಳ್ಳೋಣ. ಬಿಫೋರ್ ಇನ್ಫ್ಲೇಷನ್ ನಾನು 1000 ರೂಪೀಸ್ ನನ್ನ ಆದಾಯ ಇತ್ತು, ನಾನು ಸರ್ಕಾರಕ್ಕೆ 100 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತಂದರೆ ನನ್ನ ಹತ್ರ 900 ರೂಪೀಸ್ ಇತ್ತು. ಸೊ ನನ್ನ ಕೊಂಡುಕೊಳ್ಳೋ ಶಕ್ತಿ 900 ರೂಪಾಯಿ ಇತ್ತು. ಆಫ್ಟರ್ ಇನ್ಫ್ಲೇಷನ್ ಏನು ಮಾಡುತ್ತೆ ಅಂದರೆ ಸರ್ಕಾರ ನನ್ನ ಆದಾಯ 1000 ರೂಪೀಸ್, ಟ್ಯಾಕ್ಸನ್ನು ಏನು ಮಾಡುತ್ತೆ ಅಂತಂದರೆ 300 ರೂಪೀಸ್ ಅಷ್ಟು ಟ್ಯಾಕ್ಸ್ ಜಾಸ್ತಿ ಮಾಡ್ತು ಅಂತ ಅಂದ್ಕೊಳ್ರಿ. 100 ಇದ್ದಿದ್ದನ್ನು 200 ಜಾಸ್ತಿ ಮಾಡ್ತು. ಸೊ ಹಾಗಾಗಿ 300 ಟ್ಯಾಕ್ಸ್ ಅಂತ ಅಂದಾಗ ನಾನು ಟ್ಯಾಕ್ಸನ್ನು ಪೇ ಮಾಡಿದ್ಮೇಲೆ ನನಗೆ ಉಳಿಯುವಂಥದ್ದು 700 ರೂಪಾಯಿ. ಅಂದರೆ ನನ್ನ ಕೊಂಡುಕೊಳ್ಳೋ ಶಕ್ತಿ 700 ರೂಪಾಯಿ. ಮೊದಲಿಗೆ ನನ್ನ ಕೊಂಡುಕೊಳ್ಳೋ ಶಕ್ತಿ 900 ಇತ್ತು, ಆದರೆ ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಕೊಂಡುಕೊಳ್ಳೋ ಶಕ್ತಿ 700 ರೂಪಾಯಿ ಆಯಿತು, ಅಂದರೆ ಕಡಿಮೆ ಆಯಿತು. ನನ್ನ ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಯಿತು ಅಂದರೆ ನನ್ನ ಬೇಡಿಕೆನೂ ಕಡಿಮೆ ಆಗುತ್ತೆ. ನನ್ನ ಬೇಡಿಕೆ ಕಡಿಮೆ ಆಯಿತು ಅಂತಂದರೆ ನಾನು ತಗೊಳ್ಳುವಂಥ ಸರಕು ಮತ್ತು ಸೇವೆಗಳ ಪ್ರಮಾಣವೂ ಸಹ ಕಡಿಮೆಯಾಗಿ ಆ ಮೂಲಕ ಹಣದುಬ್ಬರ ಕಡಿಮೆ ಆಗುತ್ತೆ. ಇಲ್ಲಿ ಸೆಕೆಂಡ್ ಒನ್ ಅಂದರೆ ಇನ್ಫ್ಲೇಷನ್ ಟೈಮಲ್ಲಿ ಪ್ರತ್ಯಕ್ಷ ತೆರಿಗೆಗಳ ದರವನ್ನು ಸರ್ಕಾರ ಹೆಚ್ಚು ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಸೆಕೆಂಡ್ ಒನ್ ಪರೋಕ್ಷ ತೆರಿಗೆ. ಪರೋಕ್ಷ ತೆರಿಗೆ ಅಂತಂದರೆ ಸರಕು ಮತ್ತು ಸೇವೆಗಳ ಮೇಲೆ ಸರ್ಕಾರ ವಿಧಿಸುವಂಥ ತೆರಿಗೆಯನ್ನು ನಾವು ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಇಲ್ಲೇನಾಗುತ್ತೆ ಅಂತಂದರೆ ನಾವು ಡೈರೆಕ್ಟಾಗಿ ಟ್ಯಾಕ್ಸನ್ನು ಸರ್ಕಾರಕ್ಕೆ ಪೇ ಮಾಡಲ್ಲ. ನಾವು ಯಾವೊಂದು ವಸ್ತು ತಗೊಂಡ್ವಿ ಅಥವಾ ಸೇವೆ ತಗೊಂಡ್ವಿ ಅಂತಂದರೆ ಅದರ ಮೇಲೆ ಈ ಒಂದು ಟ್ಯಾಕ್ಸ್ ಅನ್ನೋದು ಹಾಕಿರ್ತಾರೆ. ಉದಾಹರಣೆಗೆ ಇದನ್ನು ತಗೊಂಡಿದ್ವಿ ಅಂದರೆ ಪೆನ್ ತಗೊಂಡಿದ್ವಿ ಅಂತಂದರೆ ಇದಕ್ಕೆ ಸಮ್ ಟ್ಯಾಕ್ಸನ್ನು ನಾವು ಪೇ ಮಾಡಿರ್ತೀವಿ, ಅದು ನಮ್ಗೆ ಗೊತ್ತಿರಲ್ಲ. ಅವಾಗ ಏನಾಗುತ್ತೆ, ಈ ರೀತಿಯ ಪರೋಕ್ಷ ತೆರಿಗೆಯನ್ನು ಸರ್ಕಾರ ಏನು ಮಾಡುತ್ತೆ, ಇನ್ಫ್ಲೇಷನ್ ಟೈಮಲ್ಲಿ ಕಡಿಮೆ ಮಾಡುತ್ತೆ. ಯಾಕೆ ಕಡಿಮೆ ಮಾಡುತ್ತೆ ಅಂದರೆ ಬಿಕಾಸ್ ವಸ್ತುವಿನ ಬೆಲೆಯನ್ನು ಕಡಿಮೆ ಮಾಡಬೇಕು. ಅಂದರೆ ಇನ್ಫ್ಲೇಷನ್ ದಟ್ಸ್ ಮೀನ್ ಬೆಲೆ ಹೆಚ್ಚಾಗೋದಲ್ವಾ, ಆ ಬೆಲೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಿದೆ ಸರ್ಕಾರ ಪರೋಕ್ಷ ತೆರಿಗೆಯನ್ನು ಕಡಿಮೆ ಮಾಡುತ್ತೆ. ಎಕ್ಸಾಂಪಲ್, ಈಗ ಈ ಪೆನ್ನಿನ ಬೆಲೆ ಬಿಫೋರ್ ಇನ್ಫ್ಲೇಷನ್ 10 ರೂಪಾಯಿ ಇತ್ತು ಅಂದ್ಕೊಳ್ಳಿ, 2 ರೂಪಾಯಿ ಟ್ಯಾಕ್ಸ್ ಇತ್ತು. ಸೊ ಹಾಗಾಗಿ 12 ರೂಪಾಯಿ ಇದ್ರ ಬೆಲೆ, ಟೋಟಲ್ ಕಾಸ್ಟ್ ಬಂದಿದ್ರು 12 ರೂಪಾಯಿಗೆ ಮಾರಾಟ ಮಾಡ್ತಿದ್ರು. ಆದರೆ ಆಫ್ಟರ್ ಇನ್ಫ್ಲೇಷನಲ್ಲಿ ಇದರ ಬೆಲೆ 10 ರೂಪಾಯಿ. ಸೊ ಟ್ಯಾಕ್ಸ್ ಏನಿರುತ್ತೆ ಅಂತಂದರೆ ಒಂದು 50 ಪೈಸೆ ಟ್ಯಾಕ್ಸ್ ಹಾಕ್ಬೋದು. ಹಾಗಾಗಿ ಇದ್ರ ಬೆಲೆ ಏನಾಗುತ್ತೆ 10 ರೂಪಾಯಿ 50 ಪೈಸೆಗೆ ಸಿಕ್ಬಿಡುತ್ತೆ. ಸೊ ಹಾಗಾದರೆ ಇದ್ರ ಬೆಲೆ ಏನಾಯಿತು, ಕಡಿಮೆ ಆಯಿತು. ಬೆಲೆ ಕಡಿಮೆ ಆಯಿತು ಅಂದರೆ ಇನ್ಫ್ಲೇಷನ್ನು ಕಡಿಮೆ ಆಗುತ್ತೆ. ಸೊ ಹೀಗೆ ಆದಾಯದ ಮೂಲಕ ಏನು ಮಾಡುತ್ತೆ, ತನ್ನ ತೆರಿಗೆ ದರಗಳನ್ನು ಇಳಿಸುವ ಮೂಲಕ ಅಥವಾ ಹೆಚ್ಚು ಮಾಡುವ ಮೂಲಕ ಹಣದುಬ್ಬರವನ್ನು ನಿಯಂತ್ರಣಕ್ಕೆ ತರುತ್ತೆ. ಯಾರು, ಸರ್ಕಾರ. ಸೊ ಅದಾದಮೇಲೆ ಎರಡನೇ ಆಯುಧ ಯಾವುದು, ಸರ್ಕಾರದ ಕೋಶೀಯ ನೀತಿಯ ಸಾಧನ ಅಥವಾ ಆಯುಧ ಯಾವುದು ಅಂತಂದರೆ ವೆಚ್ಚ. ಯಾರು ವೆಚ್ಚ, ಸರ್ಕಾರದ ವೆಚ್ಚ. ಯಾಕೆ ಸರ್ಕಾರ ವೆಚ್ಚ ಮಾಡುತ್ತೆ, ಬಿಕಾಸ್ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರ ಅನ್ನೋದು ಮಾಡಬೇಕಾಗತ್ತೆ. ಸೊ ಆ ಒಂದು ಉದ್ದೇಶಕ್ಕಾಗಿ ಸರ್ಕಾರ ಏನು ಮಾಡುತ್ತೆ, ವೆಚ್ಚಗಳನ್ನು ಮಾಡುತ್ತೆ. ಈ ವೆಚ್ಚ ಮಾಡೋದ್ರಿಂದ ಹಣದುಬ್ಬರ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅಂತಂದರೆ ವೆಚ್ಚ ಮಾಡೋದ್ರಿಂದ ಹಣದುಬ್ಬರ ಹೆಚ್ಚಾಗುತ್ತೆ. ಹಾಗಾಗಿ ಅಟ್ ದ ಟೈಮ್ ಆಫ್ ಇನ್ಫ್ಲೇಷನ್ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಅಂದರೆ ಆರ್ಥಿಕತೆಗೆ ಹೋಗುವಂಥ ಹಣದ ಪ್ರಮಾಣವನ್ನು ಕಡಿಮೆ ಮಾಡಿಸುತ್ತೆ. ಉದಾಹರಣೆಗೆ ನೋಡೋದಾದರೆ ಇವಾಗ ಬಿಫೋರ್ ಇನ್ಫ್ಲೇಷನ್, ಆಫ್ಟರ್ ಇನ್ಫ್ಲೇಷನ್ ಅಂತ ತಗೊಳ್ಳೋಣ. ಬಿಫೋರ್ ಇನ್ಫ್ಲೇಷನ್ 100 ಕೋಟಿ ಹೂಡಿಕೆ ಮಾಡಿ ಒಂದು ಅಣೆಕಟ್ಟನ್ನು ಕಟ್ತಾ ಇದೆ ಅಂತ ಹೇಳಿ ಸರ್ಕಾರ ಅಂದ್ಕೊಳ್ಳಿ. ಸೊ 100 ಕೋಟಿ ಖರ್ಚು ಮಾಡ್ತಿದೆ. ಯಾವ್ಯಾವ್ದು ಖರ್ಚು ಮಾಡ್ತಿದೆ, ಕೂಲಿ ಕಾರ್ಮಿಕರಿಗಾಗಿ, ತಂತ್ರಜ್ಞರಿಗಾಗಿ, ಅಲ್ಲಿರುವಂಥ ಕಚ್ಚಾ ಸಾಮಗ್ರಿಗಳಿಗಾಗಿ ಈ 100 ಕೋಟಿಯನ್ನು ವ್ಯಯ ಮಾಡ್ತಾ ಇದೆ. ದಟ್ಸ್ ಮೀನ್ ಇವ್ರಿಗೆಲ್ಲರಿಗೂ ಏನು ಸಿಕ್ತು, ಆದಾಯ ಸಿಕ್ತು. ಇವ್ರಿಗೆಲ್ಲರಿಗೂ ಆದಾಯ ಸಿಕ್ತು ಅಂದರೆ ಇವ್ರು ಕೊಂಡುಕೊಳ್ಳೋ ಶಕ್ತಿ ಹೆಚ್ಚಾಯಿತು. ಕೊಂಡುಕೊಳ್ಳೋ ಶಕ್ತಿ ಹೆಚ್ಚಾದ್ರಿಂದ ಏನಾಯಿತು, ಬೆಲೆ ಹೆಚ್ಚಾಯಿತು. ಸೊ ಇದು ಬಿಫೋರ್ ಇನ್ಫ್ಲೇಷನ್. ಆಫ್ಟರ್ ಇನ್ಫ್ಲೇಷನ್ ಏನು ಮಾಡ್ತೀವಿ ಸರ್ಕಾರ, ಇದು ಯಾವುದೇ ರೀತಿಯಾದಂತಹ ಹೊಸ ಯೋಜನೆಗಳನ್ನು ಜಾರಿ ಮಾಡಲ್ಲ. ಬಿಕಾಸ್ ಆ ರೀತಿ ಜಾರಿ ಮಾಡಿದ ಜನರಿಗೆ ಆದಾಯ ಸಿಕ್ಕಿ ಮತ್ತಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ವೆಚ್ಚವನ್ನು ಕಡಿತಗೊಳಿಸುತ್ತೆ ಸರ್ಕಾರ. ಸೊ ಈ ರೀತಿ ಮೂಲಕನೂ ಸಹ ನಾವೇನು ಮಾಡ್ಬೋದು, ಹಣದುಬ್ಬರವನ್ನು ನಿಯಂತ್ರಣ ಮಾಡಬಹುದು. ನೆಕ್ಸ್ಟ್ ಮೂರನೇದು ಸಾಲ. ಯಾರು ಸಾಲ ಮಾಡೋದು, ಸರ್ಕಾರ ಸಾಲ ಮಾಡುತ್ತೆ. ಯಾಕೆ ಸಾಲ ಮಾಡುತ್ತೆ ಅಂದರೆ ಬಿಕಾಸ್ ಆಫ್ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಾಗತ್ತೆ, ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ. ಅದರಲ್ಲಿರುವಂತಹ ಆದಾಯಕ್ಕಿಂತ ಅದರ ಆದಾಯಕ್ಕಿಂತ ವೆಚ್ಚ ಹೆಚ್ಚಾದಂಥ ಸಂದರ್ಭದಲ್ಲಿ ಅದನ್ನು ನಿರ್ವಹಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಏನು ಮಾಡುತ್ತೆ, ಸಾಲ ತಗೊಳುತ್ತೆ. 2 ಮೂಲಗಳಿಂದ ಅದು ಸಾಲ ತಗುತ್ತೆ. ಒಂದು ಆಂತರಿಕ ಮೂಲ,
ಇನ್ನೊಂದು ಬಾಹ್ಯ ಮೂಲ. ಆಂತರಿಕ ಮೂಲ ಸಾಲಗಳನ್ನು ನಿಯಂತ್ರಿಸುವ ಮೂಲಕ, ಆಂತರಿಕ ಸಾಲವನ್ನು ನಿಯಂತ್ರಿಸುವ ಮೂಲಕ ನಾವು ಹಣದುಬ್ಬರವನ್ನು ನಿಯಂತ್ರಿಸಬಹುದು. ಅಂದರೆ ಆಂತರಿಕ ಸಾಲ ಅಂತಂದರೆ ದೇಶದ ಒಳಗಡೆ ತೆಗೆದುಕೊಳ್ಳುವಂತಹ ಸಾಲವನ್ನು ಆಂತರಿಕ ಸಾಲ. ಅಂದರೆ ಸರ್ಕಾರ ದೇಶದ ಒಳಗಡೆ ಇರುವಂಥ ಬ್ಯಾಂಕುಗಳ ಹತ್ರ ಅಥವಾ ಜನರ ಹತ್ರ ತಗೊಳ್ಳುವಂಥ ಸಾಲವನ್ನು ಏನಂತ ಕರಿತೀವಿ? ಆಂತರಿಕ ಸಾಲಗಳು ಅಂತ ಹೇಳಿ ಕರಿತೀವಿ. ಬಾಹ್ಯ ಸಾಲ ಅಂತಂದ್ರೇನು? ದೇಶದ ಹೊರಗಡೆ ತೆಗೆದುಕೊಳ್ಳುವಂಥ ಸಾಲವನ್ನು ನಾವು, ಅಂದರೆ ದೇಶದ ಹೊರಗಡೆ ವಿವಿಧ ದೇಶಗಳಿಂದ ಅಥವಾ ವಿವಿಧ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ತೆಗೆದುಕೊಳ್ಳುವಂಥ ಸಾಲವನ್ನು ನಾವು ಬಾಹ್ಯ ಮೂಲ ಅಂತ ಹೇಳಿ ಕರಿತೀವಿ. ಸೊ ಹಣದುಬ್ಬರದ ನಿಯಂತ್ರಿಸುವ ನಿಟ್ಟಿನಲ್ಲಿ ಆಂತರಿಕ ಸಾಲಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಏನು ಮಾಡ್ತಾರೆ ಅಂತಂದರೆ ಈ ಟೈಮಲ್ಲಿ ಆಂತರಿಕ ಸಾಲದ ಅಂದರೆ ಹಣದುಬ್ಬರ ಟೈಮಲ್ಲಿ ಆಂತರಿಕ ಸಾಲವನ್ನು ಸರ್ಕಾರ ಹೆಚ್ಚು ಮಾಡುತ್ತೆ. ಸರ್ಕಾರ ಹೆಚ್ಚೆಚ್ಚು ತಗೊಳುತ್ತೆ. ಯಾಕೆ ಹೆಚ್ಚೆಚ್ಚು ತಗೊಳುತ್ತೆ ಅಂತಂದರೆ ಆರ್ಥಿಕತೆಯಲ್ಲಿ ಹಣ ಹೆಚ್ಚಿನ ಪ್ರಮಾಣ ಇದೆ. ಆ ಹಣವನ್ನು ಸರ್ಕಾರ ವಾಪಸ್ ತಗೋಬೇಕು ಅಂತಂದರೆ ಜನರ ಹತ್ರ ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಏನು ಮಾಡುತ್ತೆ? ಸಾಲ ಮಾಡುತ್ತೆ. ಆ ಸಾಲ ಮಾಡಿದಾಗ ದುಡ್ಡು ಯಾರಿಂದ ಯಾರ ಕಡೆ ಹೋಯಿತು? ಜನರಿಂದ ವಾಣಿಜ್ಯ ಬ್ಯಾಂಕುಗಳಿಂದ ಸರ್ಕಾರಕ್ಕೆ ಸಾಲ ಅನ್ನೋದು ಹೋಯಿತು. ಬಟ್ ಇಲ್ಲೊಂದು ಅಂಶವನ್ನು ಗಮನ ಇಟ್ಕೋಬೇಕು. ಬಟ್ ಸರ್ಕಾರ ಸಾಲ ತಗೊಂಡು ಅದನ್ನು ಖರ್ಚು ಮಾಡಬಾರ್ದು. ಖರ್ಚು ಮಾಡಿದ್ರೆ ಮತ್ತೆ ಏನಾಗುತ್ತೆ? ಇನ್ಫ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ನಮ್ಮ ಸರ್ಕಾರ ತನ್ನ ಕೋಶೀಯ ಕ್ರಮಗಳು ಅಥವಾ ಕೋಶೀಯ ನೀತಿಯ ಮೂಲಕ ಈ ರೀತಿ ಹಣದುಬ್ಬರವನ್ನು ನಿಯಂತ್ರಣ. ಬೇಡಿಕೆ ನಿಯಂತ್ರಣದ ಕ್ರಮಗಳಲ್ಲಿ ಎರಡನೇ ನೋಡ್ತಾ ಇದ್ದೀವಿ, ಹಣಕಾಸು ಕ್ರಮಗಳು ಅಥವಾ ಹಣಕಾಸು ನೀತಿಯ ಕ್ರಮಗಳು. ಸೊ ನಾನು ಈಗ ಏನು ಹೇಳಿದೆ? ಕೋಶೀಯ ನೀತಿಯ ಕ್ರಮಗಳು ಅಂತಂದರೆ ಸರ್ಕಾರ ಜಾರಿ ಮಾಡುವಂಥದ್ದು. ಅದೇ ರೀತಿ ಹಣಕಾಸು ನೀತಿಯನ್ನು ಜಾರಿ ಮಾಡೋರು ಯಾರು ಅಂತಂದರೆ RBI. ಕನ್ಫ್ಯೂಸ್ ಆಗೋದು ಬೇಡ. ಸೊ ಹಣಕಾಸು ನೀತಿಯನ್ನು ಜಾರಿ ಮಾಡೋರು ಯಾರು ಅಂತಂದರೆ RBI. RBI ಏನು ಮಾಡುತ್ತೆ? ಆರ್ಥಿಕತೆಯಲ್ಲಿರುವ ಹಣದ ಪ್ರಮಾಣವನ್ನು ನಿಯಂತ್ರಿಸುವ ಸಲುವಾಗಿ ಜಾರಿ ಮಾಡುವಂತಹ ನೀತಿಯನ್ನು ನಾವು ಹಣಕಾಸು ನೀತಿ ಅಂತ ಹೇಳಿ ಕರಿತೀವಿ. ಸೊ ಹಣಕಾಸು ನೀತಿಯ ಕೆಲವೊಂದು ಸಾಧನಗಳಿವೆ. ಆ ಸಾಧನಗಳ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸಲು ಈ ಒಂದು RBI ಪ್ರಯತ್ನ ಪಡುತ್ತೆ. ಹಾಗಾದರೆ ಅಂತಹ ಹಣಕಾಸು ನೀತಿಯ ಕ್ರಮಗಳು ಯಾವುವು ಅಂತಂದರೆ ಬ್ಯಾಂಕು ದರ. ಬ್ಯಾಂಕು ದರ ಅಂತಂದರೆ ಸೊ ಆರ್ ಬಿ ಐ ಇರುತ್ತೆ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿರುತ್ತೆ. ವಾಣಿಜ್ಯ ಬ್ಯಾಂಕ್ಗಳು ತಮಗೆ ಅಗತ್ಯವಾದಂತಹ ಸಾಲವನ್ನು ಪಡೆಯಲು ಕೇಂದ್ರ ಬ್ಯಾಂಕಿನ ಬಳಿ ಹೋಗುತ್ತೆ. ಆ ಕೇಂದ್ರ ಬ್ಯಾಂಕ್ ಏನು ಮಾಡುತ್ತೆ? ಆ ಸಾಲಗಳನ್ನು ಕೊಡುತ್ತೆ. ಯಾರಿಗೆ? ಕಮರ್ಷಿಯಲ್ ಬ್ಯಾಂಕಿಗೆ ಸಾಲಗಳನ್ನು ಕೊಡುತ್ತೆ. ಆದರೆ ಆ ಸಾಲದ ಮೇಲೆ ಕೆಲವೊಂದು ಅಮೌಂಟ್ ಆಫ್ ಬಡ್ಡಿಯನ್ನು ವಿಧಿಸುತ್ತೆ. ಆ ಬಡ್ಡಿಯನ್ನು ಏನಂತ ಕರಿತೀವಿ? ಬ್ಯಾಂಕು ದರ ಅಂತ ಹೇಳಿ ಕರಿತೀವಿ. ಆ ಬಡ್ಡಿಯನ್ನು ಅಂತ ಕರಿತೀವಿ ನಾವು ಬ್ಯಾಂಕ್ ದರ ಅಂತ ಹೇಳಿ ಕರಿತೀವಿ. ಈ ರೀತಿ ಬ್ಯಾಂಕು ದರದ ಸಂಬಂಧಪಟ್ಟಂತೆ ಸಾಲ ಅನ್ನೋದು ದೀರ್ಘಾವಧಿಗೆ ಸಂಬಂಧಪಟ್ಟಿರುತ್ತೆ, ಮರಿಬಾರ್ದು. ದೀರ್ಘಾವಧಿ ಸಾಲಗಳಾಗಿರ್ತವೆ. ಬ್ಯಾಂಕು ದರ ಅನ್ನೋದು ದೀರ್ಘಾವಧಿ ಸಾಲಗಳ ಮೇಲೆ ವಿಧಿಸುವಂತಹ ಬಡ್ಡಿಯ ದರ. ರೀಸೆಂಟ್ಲಿ KSRP ಕ್ವಶನ್ ಪೇಪರಲ್ಲೂ ಸಹ ಇದು ರೈಸ್ ಆಗಿದೆ. ಬ್ಯಾಂಕ್ ರೇಟ್ ಅಂತಂದ್ರೆ ಏನು ಅಂತ ಹೇಳಿ. ದೀರ್ಘಾವಧಿ ಸಾಲಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಮೇಲೆ ವಿಧಿಸುವಂತಹ ಬಡ್ಡಿ ರೇಟನ್ನು ನಾವು ಬ್ಯಾಂಕ್ ರೇಟ್ ಅಥವಾ ಬ್ಯಾಂಕು ದರ ಅಂತ ಹೇಳಿ ಕರಿತೀವಿ. ಈ ಒಂದು ಅಂಶದ ಮೂಲಕವೂ ಸಹ ಹಣದುಬ್ಬರವನ್ನು ನಿಯಂತ್ರಿಸಬಹುದು. ಹೇಗೆ ಅಂತಂದ್ರೆ ಬ್ಯಾಂಕ್ ರೇಟನ್ನು ಹೆಚ್ಚು ಮಾಡುತ್ತೆ. ನೋಡಿ, ಉದಾಹರಣೆಗೆ ಬಿಫೋರ್ ಇನ್ಫ್ಲೇಷನ್ ಆ್ಯಂಡ್ ಆಫ್ಟರ್ ಇನ್ಫ್ಲೇಷನ್ ಏನಾಗುತ್ತೆ ಅಂತ ನೋಡಿ. ಸೊ ಕೇಂದ್ರ ಒಂದು ಕಮರ್ಷಿಯಲ್ ಬ್ಯಾಂಕ್ SBI ಹೋಗ್ತಾ ಇದೆ, ಯಾರ ಹತ್ರ? RBI ಹತ್ರ ಹೋಗ್ತಾ ಇದೆ. RBI ಹತ್ರ 1000 ರೂಪೀಸ್ ಸಾಲ ಇಸ್ಕೊಂಡಿದೆ ಅಂತ ಅನ್ಕೊಳ್ಳಿ, ಬಿಫೋರ್ ಇನ್ಫ್ಲೇಷನ್. ಸೊ ಅವಾಗ ಏನು ಮಾಡುತ್ತೆ ನಮ್ಮ RBI 10% ಆಫ್ ಸಾಲವನ್ನು ಅಂದರೆ ಬಡ್ಡಿ ರೇಟನ್ನು ಹಾಕುತ್ತೆ. ಹಾಗಾದರೆ 10% ಬಡ್ಡಿ ರೇಟ್ ಅಂತಂದರೆ 100 ರೂಪಾಯಿ ಅದು ಕಟ್ಟಬೇಕಾಗುತ್ತೆ. 100 ರೂಪಾಯಿ ಕಟ್ಟಬೇಕಾಗುತ್ತೆ ಬಡ್ಡಿಯ ರೂಪದಲ್ಲಿ. ಓಕೆ, ಸೊ ಹೀಗೆ 1000 ರೂಪಾಯಿ ಸಾಲ ಪಡೆದಿದ್ದಕ್ಕೆ 10% ಅಂತ ಆಗಿದ್ದಕ್ಕೆ ಏನಾಯಿತು? 100 ರೂಪಾಯಿ ಬಡ್ಡಿ ರೇಟನ್ನು ಕೊಡಬೇಕಾಗಿತ್ತು. ಆದರೆ ಆಫ್ಟರ್ ಇನ್ಫ್ಲೇಷನ್ ಇದೆ. ಈ ಟೈಮಲ್ಲಿ ಏನು ಮಾಡುತ್ತೆ ನೋಡಿ ಸರ್ಕಾರ? 1000 ರೂಪೀಸ್ SBI ಸಾಲ ತಗೊಂಡಿದೆ ಅಂತಂದರೆ ಈಗ ಬಡ್ಡಿ ರೇಟನ್ನು 20 ರೂಪೀಸ್ ಹೆಚ್ಚು ಮಾಡುತ್ತೆ. ಈಗ ಬಡ್ಡಿ ರೂಪದಲ್ಲಿ ಸರ್ಕಾರಕ್ಕೆ ಪೇ ಮಾಡುವಂಥ ಅಮೌಂಟ್ ಎಷ್ಟು? SBI ಅಂದರೆ RBI ಪೇ ಮಾಡುವಂಥ ಅಮೌಂಟ್ ಎಷ್ಟು? 200 ರೂಪೀಸ್. ಇಲ್ಲಿ ನೋಡಿ, ಬಿಫೋರ್ ಇನ್ಫ್ಲೇಷನ್ 1000 ರೂಪೀಸಲ್ಲಿ 100 ರೂಪೀಸ್ ಬಡ್ಡಿ ರೂಪದಲ್ಲಿ ಕಟ್ಟಿದರೆ 900 ರೂಪೀಸ್ ಉಳಿತಿತ್ತು. ಯಾರ ಹತ್ರ? ಬ್ಯಾಂಕ್ ಹತ್ರ, ಕಮರ್ಷಿಯಲ್ ಬ್ಯಾಂಕ್ ಹತ್ರ. ಆ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡಿತ್ತು? 900 ತಗೊಂಡು ಇತರರಿಗೆ ಸಾಲ ಕೊಟ್ಟು ಲಾಭಗಳನ್ನು ಗಳಿಸ್ತಾ ಇತ್ತು. ಅದೇ ಆಫ್ಟರ್ ಇನ್ಫ್ಲೇಷನ್ ಏನಾಗುತ್ತೆ ಅಂತಂದರೆ 1000 ರೂಪೀಸ್ ಇದೆ, 20 ರೂಪೀಸ್ 20% ಆಫ್ ಬಡ್ಡಿ ರೇಟ್ ಇದೆ, 200 ರೂಪೀಸ್
ಬಡ್ಡಿಯನ್ನು ಕಟ್ಟಿದೆ. ಹಾಗಾದರೆ ಅದರ ಹತ್ರ ಉಳಿದಿದ್ದು 800 rupees. ಸೊ ಹಾಗಾದರೆ ಕಮರ್ಷಿಯಲ್ ಬ್ಯಾಂಕ್ ಹತ್ರ ಉಳಿದಿರೋದು 800, ಮೊದಲಿಗಿಂತ ಏನಾಯಿತು, ಕಡಿಮೆ ಆಯಿತು. ಸೊ ಈ ರೀತಿ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಆರ್ಥಿಕತೆಗೆ ಹೋಗುವಂಥ ಹಣದ ಪ್ರಮಾಣನೂ ಸಹ ಕಡಿಮೆ ಆಗಿ ಆ ಮೂಲಕ ಹಣದುಬ್ಬರ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದೊಂದು ರೀತಿಯ ಮೂಲಕನೂ ಮಾಡುತ್ತೆ. ಸೆಕೆಂಡ್ ಒನ್, ರೆಪೋ ರೇಟ್. ಸೆಕೆಂಡ್ ಒನ್, ರೆಪೋ ರೇಟ್. ರೆಪೋ ರೇಟ್ ಅಂತಂದರೆ, ಸೊ ಬ್ಯಾಂಕ್ ರೇಟ್, ರೆಪೋ ರೇಟ್ ಸೇಮ್ ಆಸ್ ಒಂದೇ ಥರ ಕಾಣಿಸುತ್ತೆ ನಿಮಗೆ, ಒಂದೇ ಥರ ಕೇಳಿಸುತ್ತೆ ನೋಡಿ. ರೆಪೋ ರೇಟ್ ಅಂತಂದರೆ ಕಮರ್ಷಿಯಲ್ ಬ್ಯಾಂಕ್ ತನಗೆ, ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ತಮಗೆ ಅಗತ್ಯವಾದಂತಹ ಸಾಲವನ್ನು ಕೇಂದ್ರ ಬ್ಯಾಂಕಿನ ಬಳಿ ಪಡೆದಾಗ ಕೇಂದ್ರ ಬ್ಯಾಂಕು ಆ ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿಯನ್ನು ನಾವು ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಅಂದರೆ ಬ್ಯಾಂಕ್ ರೇಟ್, ರೆಪೋ ರೇಟ್ ಎರಡೂ ಒಂದೇ ಥರ ಇದೆ ಅಂತ ಅಂದರೆ ಹೌದು, ಎರಡೂ ಒಂದೇ ಥರ ಇದೆ. ಅದರಲ್ಲಿ ಲಿಟಲ್ ಬಿಟ್ ಡಿಫ್ರೆನ್ಸ್ ಏನಂತಂದರೆ, ಬ್ಯಾಂಕ್ ರೇಟ್ ದೀರ್ಘಾವಧಿ ಸಾಲಗಳಿಗೆ ಸಂಬಂಧಪಟ್ಟಂತಹ ಬಡ್ಡಿ, ರೆಪೋ ರೇಟ್ ಅನ್ನೋದು ಅಲ್ಪಾವಧಿಗೆ ಸಂಬಂಧಿಸಿದಂತಹ ಬಡ್ಡಿ. ಅಲ್ಪಾವಧಿಗೆ ಸಂಬಂಧಿಸಿದಂತಹ ಬಡ್ಡಿ. ನೆನಪಿರಲಿ, ಇದು 1-2 ದಿನದಲ್ಲಿ ನಡೆಯುವಂತಹ ವ್ಯವಹಾರ ಆಗಿರುತ್ತೆ, ಆಯಿತಾ. ಸೊ ಅಲ್ಪಾವಧಿ ಉದ್ದೇಶಗಳಿಗೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಬ್ಯಾಂಕ್ ರೇಟಲ್ಲಿ ನಾವು ದೀರ್ಘಾವಧಿ ಸಾಲಗಳನ್ನು ಪಡ್ಕೋಬೇಕು ಅಂತಂದರೆ, ನಾವು ಮೀನ್ಸ್ ಕಮರ್ಷಿಯಲ್ ಬ್ಯಾಂಕ್ ದೀರ್ಘಾವಧಿ ಸಾಲಗಳನ್ನು ಪಡ್ಕೋಬೇಕು ಅಂತಂದಾಗ ಯಾವುದೇ ಆಧಾರಗಳನ್ನು ಕೊಡುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ರೆಪೋ ರೇಟ್ಗೆ ಸಂಬಂಧಪಟ್ಟಂತೆ ಒಂದು ಕಮರ್ಷಿಯಲ್ ಬ್ಯಾಂಕ್ ಕೇಂದ್ರ ಬ್ಯಾಂಕಿನ ಬಳಿ ಸಾಲ ಪಡೆಯಬೇಕು ಅಂತಂದಾಗ ಅದು ಕೆಲವೊಂದು ಆಧಾರಗಳನ್ನು ಒದಗಿಸಲೇಬೇಕು. ಆಧಾರಗಳು ಮೀನ್ಸ್ ಸರ್ಕಾರಿ ಭದ್ರತಾ ಪತ್ರಗಳು, ಇನ್ನಿತರ ಪತ್ರಗಳನ್ನು ಅದು ಕೊಡಲೇಬೇಕು. ಓಕೆ, ಇದಕ್ಕೂ ಡಿಫ್ರೆನ್ಸ್ ಏನು, ಬ್ಯಾಂಕ್ ರೇಟ್ ಅನ್ನೋದು ದೀರ್ಘಾವಧಿ, ರೆಪೋ ರೇಟ್ ಅನ್ನೋದು ಅಲ್ಪಾವಧಿ. ಅಲ್ಲಿ ಬ್ಯಾಂಕ್ ರೇಟಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆಗಳನ್ನು ಈಸ್ಕೊಡಲ್ಲ, ಬಟ್ ರೆಪೋ ರೇಟಲ್ಲಿ ಭದ್ರತೆಗಳನ್ನು ಈಸ್ಕೊಳ್ತಾರೆ. ಅದ್ರ ಜೊತೆಗೆ ರೀಪರ್ಚೇಸಿಂಗ್ ಅಗ್ರಿಮೆಂಟ್ ಇರುತ್ತೆ. ರೀಪರ್ಚೇಸಿಂಗ್ ಅಗ್ರಿಮೆಂಟ್, ಸೊ ಇದು ನಿಮಗೆ ಕೇಳ್ಬೋದು, ಏನಿದು ರೀಪರ್ಚೇಸಿಂಗ್ ಅಗ್ರಿಮೆಂಟ್ ಅಂದರೆ, ಈಗ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡ್ತು, ಕೆಲವೊಂದು ಆಧಾರಗಳನ್ನು ಯಾರಿಗೆ ಕೊಡ್ತು, ಕೇಂದ್ರ ಬ್ಯಾಂಕಿಗೆ ಕೊಟ್ಟು ಸಾಲ ಪಡ್ಕೊಂಡು ಹೋಯ್ತಲ್ಲ, ಆ ಟೈಮಲ್ಲಿ ಇರುತ್ತೆ, ನಾನು ಕೊಟ್ಟಿರುವಂತಹ ಭದ್ರತಾ ಪತ್ರಗಳನ್ನು ಮತ್ತೆ ನಾನು ವಾಪಸ್ ಪಡಿತೀನಿ. ಯಾವತ್ತು ವಾಪಸ್ ಪಡಿತೀನೋ ಆವತ್ತಿನ ರೇಟ್ಗೆ, ಅಂದರೆ ಇವತ್ತು ತಗೊಂಡಿರೋ ರೇಟ್ಗಿಂತ ಸ್ವಲ್ಪ ಹೆಚ್ಚಿನ ರೇಟನ್ನು ಕೊಟ್ಟು ಅದನ್ನು ವಾಪಸ್ ಪಡಿತೀನಿ ಅಂತ ಹೇಳುವಂಥದ್ದೇ ರೀಪರ್ಚೇಸಿಂಗ್ ಅಗ್ರಿಮೆಂಟ್. ಸೊ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಇದ್ದಾನೆ ಎ ಆ್ಯಂಡ್ ಬಿ. ಸೊ ಎ ಆ್ಯಂಡ್ ಬಿ ಅಂತಿದ್ದಾರೆ. ಇದು ನೀವಂತ ಅಂದ್ಕೊಳ್ಳಿ, ಎ ಅಂತ ಅಂದ್ಕೊಳ್ಳಿ, ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ. ನಿನಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅವಾಗ ಏನು ಮಾಡ್ತೀನಿ, ಈ ಹತ್ರ ಚಿನ್ನದ ಸರನೇ ಇರುತ್ತೆ. ಚಿನ್ನದ ಸರವನ್ನು ಈ ಒಂದು ಬಿ ಅವನಿಗೆ ಕೊಟ್ಟು ಅವನ ಹತ್ರ ದುಡ್ಡು ತಗೊತೀಯ. ದುಡ್ಡು ತಗೊಂಡು ಆದಮೇಲೆ ಏನು ಮಾಡ್ತೀಯ ಅಂತಂದರೆ, ಅವ್ನು ಕೇಳ್ತಾನೆ, ನೋಡಪ್ಪ ನಿನ್ನ ದುಡ್ಡು ಸಿಕ್ಕಿದ ತಕ್ಷಣ ನಿನ್ನ ಚಿನ್ನದ ಹಾರ ನೀನು ಬಿಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ. ಸೊ ಅದೇ ಇಲ್ಲೂ ನಡೀತಾ ಇರೋದು. ಈ ಹೇಗೆ ಕಮರ್ಷಿಯಲ್ ಬ್ಯಾಂಕಿಗೆ ದುಡ್ಡು ಸಿಕ್ಕಿದ ತಕ್ಷಣ ಏನು ಮಾಡಬೇಕು, ಆ ಚಿನ್ನವನ್ನು ವಾಪಸ್ ಪಡಿಬೇಕು. ಆದರೆ ಚಿನ್ನವನ್ನು ವಾಪಸ್ ಪಡೆಯುವಂಥ ಸಂದರ್ಭದಲ್ಲಿ ಅವತ್ತಿನ ಬೆಲೆಗೆ ಏನಿರುತ್ತೋ ಅದನ್ನು ತಗೋಬೇಕು. ಅರ್ಥ ಆಯ್ತಾ? ಕಮರ್ಷಿಯಲ್ ಬ್ಯಾಂಕ್ ರೀಪರ್ಚೇಸಿಂಗ್ ಅಗ್ರಿಮೆಂಟ್ ಅಂತಂದರೆ ತಾನು ಆಧಾರವಾಗಿ ಇಟ್ಟಿರುವಂತಹ ಭದ್ರತಾ ಪತ್ರಗಳನ್ನು ವಾಪಸ್ ಪಡೀತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡೋದನ್ನೇ ರೀಪರ್ಚೇಸಿಂಗ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಇದ್ರ ಮೂಲಕವೂ ಸಹ ನಾವೇನು ಮಾಡ್ತೀವಿ ಅಂದರೆ, ನಾವು ಅಂತಂದರೆ RBI ಹಣದುಬ್ಬರವನ್ನು ನಿಯಂತ್ರಣ ಮಾಡುತ್ತೆ. ಸೊ ಅದೇ ಬ್ಯಾಂಕ್ ರೇಟ್ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಇದೆಯಲ್ಲ, ಸೇಮ್ ಎಕ್ಸಾಂಪಲ್ನೇ ನೀವು ನೋಡ್ಕೋಬೋದು. ಅದಾದಮೇಲೆ ರಿವರ್ಸ್ ರೆಪೋ ರೇಟ್. ಏನಿದು ರಿವರ್ಸ್ ರೆಪೋ ರೇಟ್ ಅಂತಂದರೆ, ದಟ್ಸ್ ಮೀನ್ ಇಲ್ಲಿ ಇದು ತುಂಬ ಈಸಿ ಇದೆ. ರಿವರ್ಸ್ ರೆಪೋ ರೇಟ್ ಅಂತಂದರೆ, ಒಂದು ವಾಣಿಜ್ಯ ಬ್ಯಾಂಕು ತನ್ನಲ್ಲಿರುವಂತಹ ಅಧಿಕ ಹಣ, ಸೊ ಇವತ್ರ ಒಂದು SBI ಹತ್ರ ತುಂಬ ಜಾಸ್ತಿ ಹಣ ಇದೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅದು ತನ್ನ ಹಣವನ್ನು ತಗೊಂಡು ಹೋಗಿ RBI ಹತ್ರ ಇಡ್ಬೋದು. ಓಕೆ, SBI ಹತ್ರ ಇರುವಂಥ ಎಕ್ಸಿಸ್ ಅಮೌಂಟ್, ತುಂಬ ಹೆಚ್ಚಿನ ಇರುವಂಥ ಅಮೌಂಟನ್ನು ಯಾರ ಹತ್ರ ತೊಗೊಂಡೋಗಿ ಇಡ್ಬೋದು, RBI ಹತ್ರ. ಅಂದರೆ SBI ಹತ್ರ 1000 rupees ಇದೆ, ಆ 1000 rupees ಎಲ್ಲಿ ತೊಗೊಂಡೋಗಿ ಇಡ್ತಿದೆ, RBI ಹತ್ರ. ಎಲ್ಲಿ ಡಿಪಾಸಿಟ್ ಮಾಡ್ತಿದೆ, RBI ಹತ್ರ ಡಿಪಾಸಿಟ್ ಮಾಡ್ತಿದೆ. ಆ RBI ಡಿಪಾಸಿಟ್ ಮಾಡಿದಾಗ ತನ್ನ ಹತ್ರ ಇಟ್ಕೊಳ್ಳುತ್ತಲ್ವ ಅಮೌಂಟು, ಆ ಅಮೌಂಟ್ಗೆ ವಿರುದ್ಧವಾಗಿ ಬಡ್ಡಿ ರೇಟ್ ಅನ್ನೋದನ್ನು RBI SBIಗೆ ಕೊಡಬೇಕು. ಈಗ ನೋಡಿ, ನಾವು ಕಮರ್ಷಿಯಲ್ ಬ್ಯಾಂಕಲ್ಲಿ ದುಡ್ಡಿಟ್ಟಾಗ ಕಮರ್ಷಿಯಲ್ ಬ್ಯಾಂಕ್ ನಮ್ಗೆ ಬಡ್ಡಿ ಕೊಡ್ತಿದೆ ತಾನೆ.
ಸೊ ಅದೇ ರೀತಿ SBI ಹತ್ರ ಇರುವಂತಹ ಹಣವನ್ನು ತಗೊಂಡೋಗಿ RBI ಡಿಪಾಸಿಟ್ ಮಾಡಿದಾಗ RBI ಏನು ಮಾಡುತ್ತೆ, ಅದಕ್ಕೆ ವಾಪಸ್ ಬಡ್ಡಿ ಕೊಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ರಿವರ್ಸ್ ರೆಪೋ ರೇಟ್. ರಿವರ್ಸ್ ರೆಪೋ ರೇಟ್. ಇಲ್ಲಿ ರೆಪೋ ರೇಟ್ ಅಲ್ಲಿ SBI RBIಗೆ ಬಡ್ಡಿ ಕೊಡ್ತಾ ಇತ್ತು, ಆದ್ರೆ ರಿವರ್ಸ್ ರೆಪೋ ರೇಟ್ ಅಲ್ಲಿ RBI SBIಗೆ ಬಡ್ಡಿ ಕೊಡ್ತಾ ಇದೆ. ಬಿಕಾಸ್ SBI ನ ಅಮೌಂಟ್ ಅಥವಾ ಡಿಪಾಸಿಟ್ ಎಲ್ಲಿದೆ, RBI ಹತ್ರ ಇದೆ. ಸೊ ಹಾಗಾಗಿ RBI SBIಗೆ ಬಡ್ಡಿ ರೇಟ್ ಅನ್ನ ಕೊಡ್ತಾ ಇದೆ. ಈ ರಿವರ್ಸ್ ರೆಪೋ ರೇಟ್ ಮೂಲಕನೂ ಸಹ ನಾವೇನ್ ಮಾಡ್ಬೋದು ಅಂತಂದ್ರೆ ಇದರ ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತಂದ್ರೆ ನೋಡಿ, SBI ಹತ್ರ 1000 ರೂಪೀಸ್ ಇತ್ತು, ಆ 1000 ರೂಪೀಸನ್ನು RBI ಹತ್ರ ಇಡ್ತು. ಸೊ ಈಗ ಅಮೌಂಟು RBI ಹತ್ರ ಇದೆ. ಇದಕ್ಕೆ ಫಸ್ಟ್ ಎಷ್ಟು ಪರ್ಸೆಂಟ್ ದುಡ್ಡು ಕೊಡ್ತಾ, 10% ಆಫ್ ಬಡ್ಡಿ ರೇಟನ್ನು ಕೊಡ್ತಾ ಇತ್ತು ಬಿಫೋರ್ ಇನ್ಫ್ಲೇಷನ್. ಅಂದರೆ ಪ್ರತಿ ತಿಂಗಳು 100 ರೂಪಾಯಿ ಅಷ್ಟು ಅವರಿಗೆ ಬಡ್ಡಿ ರೇಟ್ ಅನ್ನೋದು ಸಿಗ್ತಾ ಇತ್ತು SBIಗೆ. ಈ 100 ರೂಪಾಯಿ ಬಳಸ್ಕೊಂಡು ಅದು ಸಾಲಗಳ ನಿರ್ಮಾಣ ಮಾಡ್ಕೋಬೋದಿತ್ತು. ಆಫ್ಟರ್ ಇನ್ಫ್ಲೇಷನ್ ಏನು ಮಾಡುತ್ತೆ ಅಂತಂದರೆ, ಆಫ್ಟರ್ ಇನ್ಫ್ಲೇಷನ್ ಈ ಬಡ್ಡಿ ರೇಟನ್ನು ಕಡಿಮೆ ಮಾಡಿಬಿಡುತ್ತೆ, ರಿವರ್ಸ್ ರೆಪೋ ರೇಟನ್ನು ಕಡಿಮೆ ಮಾಡುತ್ತೆ. ಯಾರು, RBI. ಸೊ 10% ಕೊಡ್ತಿದ್ನಲ್ಲ, ಸೊ ಅವಾಗ ಏನು ಕೊಡುತ್ತೆ, 5% ಕೊಡ್ತೀನಿ ಅಂದರೆ 50 ರೂಪಾಯಿ ಅಷ್ಟೇ ಬಡ್ಡಿ ರೂಪದಲ್ಲಿ SBIಗೆ ದುಡ್ಡು ಬರ್ತಾ ಇದೆ. ಅಂದರೆ ಮೊದಲಿಗಿಂತಲೂ ಹಣದ ಪ್ರಮಾಣ ಏನಾಯಿತು, ಕಡಿಮೆ ಆಯಿತು. ಅಂದರೆ ಸಾಲ ನಿರ್ಮಾಣ ಪ್ರಮಾಣವೂ ಸಹ ಏನಾಯಿತು, ಕಡಿಮೆ ಆಯಿತು. ಸೊ ಈ ಮೂಲಕವೂ ಸಹ ಈ ಮೂಲಕವೂ ಸಹ ಹಣದುಬ್ಬರವನ್ನು ನಿಯಂತ್ರಿಸಬಹುದು. ಇಲ್ಲೊಂದು ನೆನ್ಪಿಟ್ಕೊಳ್ರಪ್ಪ ನೀವು, ರೆಪೋ ರೇಟನ್ನು ಜಾಸ್ತಿ ಮಾಡುತ್ತೆ, ರಿವರ್ಸ್ ರೆಪೋ ರೇಟನ್ನು ಕಡಿಮೆ ಮಾಡುತ್ತೆ. ಯಾವ ಟೈಮಲ್ಲಿ ಅಂತಂದರೆ ಹಣದುಬ್ಬರದ ಸಂದರ್ಭದಲ್ಲಿ. ನೆಕ್ಸ್ಟ್ ಒನ್, SLR ಮತ್ತು CRR. SLR ಮತ್ತು CRR. ಸೊ ಒಂದೊಂದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ. SLR ಅಂತಂದರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ ಅರ್ಥ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಈಗಂತ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಶಾಸನಬದ್ಧ ದ್ರವ್ಯತಾ ಅನುಪಾತ. ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತ ಹೇಳಿ ಕರಿತೀವಿ SLR ಅಂತ. ಅಂದರೆ ನಾನು ಬರೀ SLR ಅಷ್ಟೇ ಹೇಳ್ತಿದ್ದೀನಿ, ಆಮೇಲೆ CR ಹೇಳ್ತೀನಿ. ಏನಿದು ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತಂದರೆ, ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ತನ್ನಲ್ಲಿರುವಂತಹ ಡಿಪಾಸಿಟ್ಸಲ್ಲಿ ಕೆಲವೊಂದು ಭಾಗವನ್ನು ರಿಸರ್ವ್ ಮಾಡಿ ಇಡಬೇಕು. ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು, ರಿಸರ್ವ್ ಮಾಡಿ ಇಡುವಂಥದ್ದು. ಅದನ್ನೇನಂತ ಕರಿತೀವಿ ನಾವು, SLR ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಈಗ ಒಂದು SBI ಹತ್ರ 10,000 ರೂಪೀಸ್ ಅಷ್ಟು ಡಿಪಾಸಿಟ್ಸ್ ಇದೆ. ಅಂದರೆ ನಾವೆಲ್ಲರೂ ಇಟ್ಟಿರುವಂಥ ಡಿಪಾಸಿಟ್ಸ್ ಇದೆ. ಆ ಡಿಪಾಸಿಟ್ಸಲ್ಲಿ 2,000 ರೂಪಾಯಿಯನ್ನು ಅದು ಕಾಯ್ದಿರಿಸಬೇಕು. 2,000 ರೂಪಾಯಿನ ಕಾಯ್ದಿರಿಸಿ ಇನ್ನು 8,000 ರೂಪಾಯಿ ಬೇಕಾದರೆ ಅದು ಇನ್ವೆಸ್ಟ್ಮೆಂಟನ್ನು ಮಾಡ್ಕೋಬಹುದು. ಈ 2,000 ರೂಪಾಯಿಯನ್ನು ನಾವು ಕಾಯ್ದಿರಿಸಿರ್ತೀವೋ ಅದನ್ನೇನಂತ ಕರಿತೀವಿ, SLR. ಸೊ ಈ ರೀತಿ SLR ಅನ್ನು ಯಾರು ನಿರ್ಧಾರ ಮಾಡುತ್ತೆ, ಇಷ್ಟೇ ಪ್ರಮಾಣವನ್ನು ನೀವು ರಿಸರ್ವ್ ಮಾಡಿ ಇಡಬೇಕು ಅಂತ ಹೇಳೋರು ಯಾರು ಅಂತಂದರೆ RBI. ಯಾರಿಗೆ ಹೇಳುತ್ತೆ, ಕಮರ್ಷಿಯಲ್ ಬ್ಯಾಂಕ್ಗೆ. ಸೊ ಇದರ ಮೂಲಕನೂ ಸಹ ನಾವೇನು ಮಾಡ್ಬೋದು, ಹಣದುಬ್ಬರವನ್ನು ನಿಯಂತ್ರಿಸ್ಬೋದು. ಎಕ್ಸಾಂಪಲ್ ಎಂತಂದರೆ, ಇದು ಬಿಫೋರ್ ಇನ್ಫ್ಲೇಷನ್ ಈ ರೀತಿ ಇರುತ್ತೆ ಅಂತ ಅನ್ಕೊಳ್ಳಿ. ಬಿಫೋರ್ ಇನ್ಫ್ಲೇಷನ್ ಏನು, 10,000 ಡಿಪಾಸಿಟ್ಸ್, 2,000 ರೂಪಾಯಿ SLR ಇಡಬೇಕು, 8,000 ರೂಪಾಯಿ ಅದು ಏನು ಮಾಡ್ಬೋದು, ಇತರರಿಗೆ ಸಾಲ ಕೊಡ್ಬೋದು. ಅಂದರೆ SBIನ ಪವರ್ ಎಷ್ಟು, 8,000 ರೂಪೀಸ್ ಅಷ್ಟು. ಅಂದರೆ ಆರ್ಥಿಕತೆಗೆ 8,000 ರೂಪಾಯಿ ಹಣ ಹೋಗ್ತಿತ್ತು. ಬಟ್ ಇವಾಗ ಆಫ್ಟರ್ ಇನ್ಫ್ಲೇಷನ್ ಏನು ಮಾಡ್ತೀವಿ ಅಂತಂದರೆ, ಈಗ ಅದೇ 10,000 ರೂಪೀಸ್ ಡೆಪಾಸಿಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ SLR ಪ್ರಮಾಣವನ್ನು ಜಾಸ್ತಿ ಮಾಡಿಬಿಡ್ತಾರೆ. ಯಾರು, RBI. ನಿಮ್ಮ ಡಿಪಾಸಿಟ್ಸಲ್ಲಿ ಎಷ್ಟು ಡಿಪಾಸಿಟ್ಸ್ ಅದರಲ್ಲಿ ಇಷ್ಟು ಪ್ರಮಾಣವನ್ನು ತೆಗೆದಿಡಿ. ಅಂದರೆ ಇಲ್ಲಿ 10,000 ಇದ್ದರೆ 5,000 ತೆಗೆದಿಡಿ ಅಂತ ಹೇಳ್ಬೋದು. ಸೊ ಇಷ್ಟಿಷ್ಟು ಜಾಸ್ತಿ ಅನ್ನೋದು ಇರೋದಿಲ್ಲ. ಬಟ್ ಏನಂತಂದರೆ ಕೆಲವೊಂದು ಪರ್ಸೆಂಟೇಜಸ್ ಇರುತ್ತೆ. ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಚಿಕ್ಕ ಅಮೌಂಟನ್ನು ತೊಗೊಂಡಿದ್ದೀನಿ. ಇಲ್ಲಿ 5,000 ರೂಪೀಸ್ SLR ಆಗಿ ಇಟ್ಟಾಗ ಏನಾಯಿತು, SBIನ ಪವರು 5,000 ರೂಪೀಸ್ ಆಯಿತು. ಅಂದರೆ ಮೊದಲಿಗೆ 8,000 ರೂಪಾಯಿ ಅಷ್ಟು ಸಾಲವನ್ನು ಕೊಡ್ತಿತ್ತು ಎಲ್ರಿಗೂ. ಬಟ್ ಇವಾಗ ಏನಾಯಿತು, 5,000 ರೂಪೀಸ್ ಅಷ್ಟು ಸಾಲವನ್ನು ಕೊಡಬೇಕಾಗತ್ತೆ. ಅಂದರೆ ಆರ್ಥಿಕತೆಗೆ ಹೋಗುವಂಥ ಹಣದ ಪ್ರಮಾಣ ಏನಾಯಿತು, ಕಡಿಮೆ ಆಯಿತು. ಆರ್ಥಿಕತೆಗೆ ಹಣದ ಪ್ರಮಾಣ ಕಡಿಮೆ ಆಯಿತು ಅಂದರೆ ಜನರ ಆದಾಯವೂ ಸಹ ಕಡಿಮೆ ಆಯಿತು. ಜನರ ಆದಾಯ ಕಡಿಮೆ ಆಯಿತು ಅಂದರೆ ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಆ ಮೂಲಕ ಹಣದುಬ್ಬರ ನಿಯಂತ್ರಣಕ್ಕೆ ಬರುತ್ತೆ. ಓಕೆ, ಇನ್ನೊಂದಿದೆ CRR.
CRR ಅಂತಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ. ನಗದು ಮೀಸಲು ಅನುಪಾತ. ನಗದು ಮೀಸಲು ಅನುಪಾತ. ಈ ರೀತಿ ಅಂದರೆ ಏನಂತಂದರೆ, ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ತನ್ನ ಡಿಪಾಸಿಟ್ಸಲ್ಲಿ ಕೆಲವೊಂದು ಅಮೌಂಟನ್ನು RBI ಯಲ್ಲಿ ರಿಸರ್ವ್ ಮಾಡಿ ಇಡಬೇಕು. ಅದನ್ನು ನಾವೇನಂತ ಕರಿತೀವಿ? CRR. SLR ಏನು ಹೇಳುತ್ತೆ? ನಿಮ್ಮ ಡಿಪಾಸಿಟ್ಸಲ್ಲಿ ನೀವು ಸ್ವಲ್ಪ ನಿಮ್ಮ ಕಡೆನೇ ಇಟ್ಕೊಂಡಿರಿ ಅಂತ ಹೇಳುತ್ತೆ. ಅದು SLR. ಇನ್ನೊಂದ್ಸಲಿ CRR ಏನು ಹೇಳುತ್ತೆ? ನಿಮ್ಮ ಡಿಪಾಸಿಟ್ಸಲ್ಲಿ ಒಂದು ಅಮೌಂಟನ್ನು ನನ್ನ ಹತ್ರ ಇಡಿ ಅಂತ ಹೇಳಿ RBI ಹೇಳುತ್ತೆ. ಅದನ್ನೇ ನಾವು CRR ಅಂತ ಹೇಳ್ತೀವಿ. ಯಾಕೆ ಆ ಥರ ಇಡಬೇಕು ಅಂತಂದಾಗ, ಸೊ ಇಫ್ ಇಟ್ ಈಸ್ SBI ಅನ್ನೋದು ಯಾವುದಾದ್ರೂ ಸಂಕಷ್ಟದಲ್ಲಿ, ಹಣಕಾಸಿನ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಆ ಅಮೌಂಟನ್ನು ಬಳಸ್ಕೋಬಹುದು ಅದು. ಹಾಗಾಗಿ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ತಮ್ಮ ಡಿಪಾಸಿಟ್ಸಲ್ಲಿ ಕೆಲವೊಂದು ಅಮೌಂಟ್, ಇಂತಿಷ್ಟು ಅನುಪಾತ ಅಂತ ಹೇಳಿ ಹಣವನ್ನು RBI ಯಲ್ಲಿ ಇಡಬೇಕಾಗತ್ತೆ. ಸೊ ಇದರ ಮೂಲಕವೂ ಸಹ ಏನು ಮಾಡ್ಬೋದು ಅಂತಂದರೆ, ಇದರ ಮೂಲಕವೂ ನಾವು ಹಣದುಬ್ಬರವನ್ನು ನಿಯಂತ್ರಣ ಮಾಡಬಹುದು. ಸೊ ಸೇಮ್ ಎಕ್ಸಾಂಪಲ್ SLRದನ್ನೇ ತಗೋಬೋದು ಇಲ್ಲಿ ನಾವು. ಸೊ 10,000 ರೂಪಾಯಿ ಬೇಡ, 5,000 ತಗೊಳ್ಳೋಣ. 5,000 ರೂಪೀಸ್ ಡಿಪಾಸಿಟ್ಸ್ ಇದೆ. ಯಾರ ಹತ್ರ? SBI ಹತ್ರ 5,000 ರೂಪೀಸ್ ಡಿಪಾಸಿಟ್ಸ್ ಇದೆ. ಬಿಫೋರ್ ಇನ್ಫ್ಲೇಷನ್ ಏನಾಗುತ್ತೆ ಅಂತಂದರೆ, 1,000 ರೂಪಾಯಿ CRR ಅನ್ನು ಇತ್ತು. ಅಂದರೆ 1,000 ರೂಪಾಯಿ RBIಗೆ ಕೊಡಬೇಕಾಗಿತ್ತು. ಇನ್ನು 4,000 ಏನು ಉಳಿದಿತ್ತು, ಈ 4,000ದಲ್ಲಿ ಏನು ಮಾಡ್ತಿದ್ವಿ ನಾವು? ಅದೇ ಈ ಒಂದು SBI ಏನು ಮಾಡ್ತಿತ್ತು ಅಂತಂದರೆ ಸಾಲಗಳನ್ನು ಕೊಡ್ತಾ ಇತ್ತು. ಅದೇ ಇವಾಗ ಆಫ್ಟರ್ ಇನ್ಫ್ಲೇಷನ್ ಏನಾಗುತ್ತೆ ಅಂತಂದರೆ, ಈ SBI ಹತ್ರ ಇರೋದು 5,000 ಡಿಪಾಸಿಟ್ಸ್. ಈಗ CRR ಪ್ರಮಾಣವನ್ನು ಸರ್ಕಾರ ಅಂದರೆ RBI ಏನು ಮಾಡ್ಬೋದು? 2,000 ರೂಪಾಯಿ ಹೆಚ್ಚು ಮಾಡಬಹುದು. 2,000 ರೂಪಾಯಿ ಹೆಚ್ಚು ಮಾಡ್ತು ಅಂತಂದರೆ SBI ಹತ್ರ ಉಳಿದಿದ್ದೆಷ್ಟು ಇವಾಗ? 3,000 ರೂಪಾಯಿ. ಅಂದರೆ ಅದರ ಸಾಲದ ನಿರ್ಮಾಣದ ಶಕ್ತಿ ಕಡಿಮೆ ಆಯಿತು. ಅಂದರೆ ಆರ್ಥಿಕತೆಗೆ ಹೋಗುವ ಹಣದ ಪ್ರಮಾಣವೂ ಸಹ ಕಡಿಮೆ ಆಯಿತು. ಮೊದಲಿಗೆ 4,000ದಷ್ಟು ಹಣ ಹೋಗ್ತಾ ಇತ್ತು. ಇವಾಗ ಏನಾಗುತ್ತೆ ಅಂತಂದರೆ 3,000ದಷ್ಟು ಹಣ ಅನ್ನೋದು ಆರ್ಥಿಕತೆಗೆ ಹೋಗುತ್ತೆ. ಈ ಮೂಲಕವೂ ಸಹ ಏನಾಗುತ್ತೆ? ಹಣದುಬ್ಬರವನ್ನು ನಿಯಂತ್ರಿಸಬಹುದು. ಸೊ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊತೀನಿ. ಇನ್ನೊಂದು ಲಾಸ್ಟ್ ಒನ್, ಯಾವುದು ಅಂತಂದರೆ ಓಪನ್ ಮಾರ್ಕೆಟ್ ಆಪರೇಷನ್. ಓಪನ್ ಮಾರ್ಕೆಟ್ ಆಪರೇಷನ್. ಇನ್ನೊಂದು ಕನ್ನಡದಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಏನಿದು ಮುಖ್ಯ ಮಾರುಕಟ್ಟೆ ಕಾರ್ಯಾಚರಣೆ ಅಂತಂದರೆ, RBI ಸರ್ಕಾರಿ ಭದ್ರತಾ ಪತ್ರಗಳನ್ನು ಆರ್ಥಿಕ ಅಂದರೆ ಹಣಕಾಸು ಮಾರುಕಟ್ಟೆಯಲ್ಲಿ ಮಾರುವ ಮತ್ತು ಕೊಂಡುಕೊಳ್ಳುವ ಪ್ರಕ್ರಿಯೆಯನ್ನು ನಾವು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ RBI ಸರ್ಕಾರಿ ಭದ್ರತಾ ಪತ್ರಗಳನ್ನು ಮಾರುಕಟ್ಟೆಯಲ್ಲಿ ಮಾರುವ ಅಥವಾ ಕೊಂಡುಕೊಳ್ಳುವ ಪ್ರಕ್ರಿಯೆಯನ್ನು ನಾವು ಓಪನ್ ಮಾರ್ಕೆಟ್ ಆಪರೇಷನ್ ಅಥವಾ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಹೇಳಿ ಕರೀತಾರೆ. ಸರ್ಕಾರಿ ಭದ್ರತೆಗಳು ಅಂತಂದರೆ ಸರ್ಕಾರಿ ಶೇರ್ ಬಾಂಡ್ಸ್ ಇರ್ತಲ್ಲ, ಬಾಂಡ್ಗಳು, ಅವುಗಳು ಅಂತ ಅಂದರೆ RBI ಹತ್ರ ಇರ್ಬೋದು ಅಥವಾ SBI ಹತ್ರ ಇರ್ಬೋದು, ಅಂದರೆ ದಟ್ಸ್ ಮೀನ್ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಇರ್ಬೋದು. ಅವುಗಳ ನಡುವೆ ವ್ಯವಹಾರಗಳನ್ನಂತೂ ನಡೆಯುತ್ತೆ. ಎಲ್ಲಿ? ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಸೊ ಈ ಒಂದು ಇನ್ಫ್ಲೇಷನ್ ಟೈಮಲ್ಲಿ ಏನು ಮಾಡುತ್ತೆ ಸರ್ಕಾರ ಅಂದರೆ RBI ಇನ್ಫ್ಲೇಷನ್ ಟೈಮಲ್ಲಿ RBI ಏನು ಮಾಡುತ್ತೆ ಅಂತಂದರೆ, RBI ಪ್ಲಾನ್ ಏನು? ಆರ್ಥಿಕತೆಯಲ್ಲಿರುವಂಥ ಹಣವನ್ನು ಅದು ತಗೋಬೇಕು. ಆರ್ಥಿಕತೆಯಲ್ಲಿ ಏನಿದೆ? ಹಣ ಇದೆ. ಆ ಹಣವನ್ನು ಯಾರು ತಗೋಬೇಕು? RBI ತಗೋಬೇಕು. ಪ್ಲಾನ್ ಮಾಡುತ್ತೆ ಇವಾಗ RBI. ತನ್ನ ಹತ್ರ ಏನಿದೆ ಅಂತಂದರೆ ಸರ್ಕಾರದ ಭದ್ರತೆಗಳಿದೆ. ಯಾರ ಹತ್ರ? RBI. ಸೊ ಇವಾಗ RBI ಏನು ಮಾಡುತ್ತೆ? ಒಂದು ಕಟ್ಟುನಿಟ್ಟು ನಿಯಮನ ಜಾರಿ ಮಾಡುತ್ತೆ. ಏನಂತಂದರೆ, ನಾನು ಮಾರುವಂಥ ಸರ್ಕಾರಿ ಭದ್ರತಾ ಪತ್ರಗಳನ್ನು ಆ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ಕೊಂಡುಕೊಳ್ಳಲೇಬೇಕು ಅಂತ ಹೇಳಿ ಒಂದು ನಿಯಮವನ್ನು ಪಾಸ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಅಂದರೆ RBI ಹತ್ರ ಸರ್ಕಾರಿ ಭದ್ರತಾ ಪತ್ರಗಳಿದೆ, ಕೊಂಡುಕೊಳ್ಳಬೇಕು ಅಂತ ಶಾಸನ ಮಾಡಿದೆ. ಇವಾಗ ಯಾರು ಕೊಂಡ್ಕೋಬೇಕು? SBI ಇನ್ನಿತರ ಬ್ಯಾಂಕ್ಗಳು ಕೊಂಡ್ಕೋಬೇಕು. ಅಂದರೆ ಸರ್ಕಾರದ ಭದ್ರತಾ ಪತ್ರಗಳು ಯಾರ ಹತ್ರ ಹೋಯಿತು? SBI ಹತ್ರ. SBI ಹತ್ರ ಇದ್ದಂಥ ಹಣ ಯಾರ ಹತ್ರ ಬಂತು? RBI ಹತ್ರ.
ಸೊ ಇವಾಗ ಏನಾಯಿತು, ಆರ್ಥಿಕತೆಯಲ್ಲಿದ್ದಂಥ ಹಣ ಯಾರ ಹತ್ರ ಬಂತು, RBI ಹತ್ರ ಬಂತು. ಸರ್ಕಾರದ ಭದ್ರತೆಗಳು ಯಾರ ಹತ್ರ ಹೋಯ್ತು, SBI ಹತ್ರ ಹೋಯ್ತು. ಅಂದ್ರೆ ಭದ್ರತಾ ಪತ್ರಗಳನ್ನ ಮಾರಾಟ ಮಾಡ್ತು ಯಾರು, RBI. ಯಾರಿಗೆ ಮಾರಾಟ ಮಾಡ್ತು, SBIಗೆ. ಹಣದುಬ್ಬರದ ಸಂದರ್ಭದಲ್ಲಿ ಸರ್ಕಾರಿ ಭದ್ರತಾ ಪತ್ರಗಳನ್ನ RBI ಅನ್ನೋದು ಇತರ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಮಾರಾಟ ಮಾಡುತ್ತೆ. ಯಾರು ಕೊಂಡುಕೊಂಡ್ರು, ವಾಣಿಜ್ಯ ಬ್ಯಾಂಕ್ಗಳು ಕೊಂಡುಕೊಂಡ ನಂತರ ಹಣವನ್ನು ಯಾರಿಗೆ ಕೊಟ್ಟರು, RBIಗೆ ಕೊಟ್ಟರು. ಇವಾಗ ಆರ್ಥಿಕತೆಯಲ್ಲಿರುವಂತಹ ಹಣ ಯಾವ ರೂಪದಲ್ಲಿ, ಬಾಂಡುಗಳ ರೂಪದಲ್ಲಿ SBIಗೆ ಹೋಯಿತು. ಅಲ್ಲಿದ್ದಂಥ ಹಣ ಅನ್ನೋದು RBIಗೆ ಬಂತು. ಓಕೆನಾ, ಭದ್ರತಾ ಪತ್ರಗಳು ಅಲ್ಲಿ ಹೋಗಿ ಹಣ ಅನ್ನೋದು ಇಲ್ಲಿ ಬಂತು. ಸೊ ಈ ರೀತಿ ಏನಾಗುತ್ತೆ ಅಂತಂದ್ರೆ ಹಣದುಬ್ಬರ ಅನ್ನೋದು ನಿಯಂತ್ರಣಕ್ಕೆ ಬರುತ್ತೆ. ಸೊ ಹೀಗೆ ಕೋಶೀಯ ಕ್ರಮಗಳು ಮತ್ತು ಹಣಕಾಸು ಕ್ರಮಗಳ ಮೂಲಕ ಬೇಡಿಕೆಯನ್ನ ಕಡಿಮೆ ಮಾಡಬಹುದು. ಅಂದ್ರೆ ಜನರ ಕೊಂಡುಕೊಳ್ಳುವ ಶಕ್ತಿಯನ್ನ ಕಡಿಮೆ ಮಾಡಬಹುದು. ಒಂದಂತೂ ನೆನ್ಪಿಟ್ಕೊಳ್ಳಿ, ಕೋಶೀಯ ನೀತಿ ಅಂತಂದ್ರೆ ಅದು ಸರ್ಕಾರ ಜಾರಿ ಮಾಡುವಂತಹ ನೀತಿ. ಹಣಕಾಸು ನೀತಿ ಅಂತಂದ್ರೆ ಅದು RBI ಅಥವಾ ಕೇಂದ್ರ ಬ್ಯಾಂಕ್ ಜಾರಿ ಮಾಡುವಂತಹ ಒಂದು ನೀತಿ. ಸೊ ಬೇಡಿಕೆ ನಿಯಂತ್ರಣ ಕ್ರಮಗಳನ್ನು ನೋಡ್ಕೊಂಡ್ರಿ ಅಲ್ವಾ. ಇವಾಗ ಇನ್ನೊಂದು ಅಂಶ ಇತ್ತು. ಸೊ ಬೇಡಿಕೆ ನಿಯಂತ್ರಣವನ್ನು ಮಾಡಿದ್ವಿ. ಹಾಗಾದ್ರೆ ಪೂರೈಕೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕ್ರಮಗಳೇನು? ಈಗ ಪೂರೈಕೆನ ಹೆಚ್ಚು ಮಾಡಬೇಕು, ಸರ್ಕಾರ ಪೂರೈಕೆಯನ್ನ ಹೆಚ್ಚು ಮಾಡಬೇಕು. ಏನೇನು ಕ್ರಮಗಳನ್ನು ಕೈಗೊಳ್ಳುತ್ತೆ ಅದು? ಪೂರೈಕೆ ಹೆಚ್ಚಳ. ಪೂರೈಕೆ ಅಂತಂದ್ರೆ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನ ಮಾರುಕಟ್ಟೆಯಲ್ಲಿ ಹೆಚ್ಚು ಮಾಡಬೇಕು. ಸರ್ಕಾರ ಏನ್ ಮಾಡ್ಬೋದು ಅಂತಂದ್ರೆ, ಫಸ್ಟ್ ಒನ್, ಆಮದುಗಳನ್ನ ಮಾಡ್ಕೋಬೇಕು. ಬೇರೆ ದೇಶದಿಂದ ಸರಕುಗಳನ್ನು ತರಿಸ್ಕೊಂಡಾಗ ಏನಾಗುತ್ತೆ, ನಮ್ಮ ದೇಶದಲ್ಲಿ ಸರಕುಗಳ ಪ್ರಮಾಣ ಎಲ್ರಿಗೂ ಸಿಗುವಂತಾಗಿ ವಸ್ತುಗಳ ಬೆಲೆಗಳು ಹೆಚ್ಚಾಗೋದಿಲ್ಲ. ಓಕೆ. ಸೆಕೆಂಡ್ ಒನ್, ರಫ್ತುಗಳ ನಿಯಂತ್ರಣ. ರಫ್ತುಗಳ ನಿಯಂತ್ರಣ ಅಂತಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಿರುವಂತಹ ಸರಕುಗಳ ಪ್ರಮಾಣವನ್ನ ಕಡಿಮೆ ಮಾಡುವಂಥದ್ದು. ಬೇರೆ ದೇಶಕ್ಕೆ ಕಳಿಸದೇನೆ ನಮ್ಮ ದೇಶದಲ್ಲೇ ಇಳಿಸ್ಕೊಳ್ಳುವಂಥ ರಫ್ತುಗಳ ನಿಯಂತ್ರಣ. ಆ ರೀತಿ ಮಾಡಿದ್ರೆ ಏನಾಗುತ್ತೆ, ಬೇರೆ ದೇಶಕ್ಕೆ ಹೋಗ್ತಿದ್ದಂಥ ಸರಕುಗಳು ನಮ್ಮ ದೇಶದಲ್ಲೇ ಉಳ್ಕೊಬಿಡುತ್ತೆ. ಆ ಮೂಲಕನೂ ನಾವು ಏನು ಮಾಡ್ಬೋದು, ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡ್ಬೋದು. ದಟ್ಸ್ ಮೀನ್ ಹಣದುಬ್ಬರವನ್ನು ನಿಯಂತ್ರಿಸಬಹುದು. ಮೂರನೇದು ಬಂದು ಉತ್ಪಾದನೆ. ಸರ್ಕಾರ ಏನು ಮಾಡಬೇಕು ಅಂತಂದರೆ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು. ಅಂದರೆ ವಿವಿಧ ಉದ್ಯಮಿಗಳಿಗೆ ಸಹಾಯಧನಗಳನ್ನು ಕೊಡುವಂಥದ್ದು, ತೆರಿಗೆ ರಜೆಗಳನ್ನು ಕೊಡುವಂಥದ್ದು, ಇಂತಹ ಪ್ರೋತ್ಸಾಹಗಳನ್ನು ಕೊಡುವ ಮೂಲಕ ಒಂದು ದೇಶದಲ್ಲಿಯೇ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಹೆಚ್ಚು ಮಾಡುವಂತೆ ಮಾಡಿದಾಗ ಏನಾಗುತ್ತೆ, ಸರಕುಗಳು ಎಲ್ಲರಿಗೂ ಸಿಗುವಂತಾಗಿ ಅವುಗಳ ಬೆಲೆಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹೀಗೆ ನಮ್ಮ ಹಣದುಬ್ಬರದ ನಿವಾರಣಾ ಕ್ರಮಗಳನ್ನು ನಾವು ನೋಡಬಹುದು. ಒಂದು, ಹಣದುಬ್ಬರಕ್ಕೆ ಕಾರಣ ಬೇಡಿಕೆ ಹೆಚ್ಚಳ, ಪೂರೈಕೆ ಕಡಿಮೆ ಇರುವಂಥದ್ದು. ಬೇಡಿಕೆ ಹೆಚ್ಚಳ ಅಂದರೆ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿದೆ, ಅದನ್ನು ಕಡಿಮೆ ಮಾಡುವಂಥ ಕ್ರಮಗಳು ಕೋಶೀಯ ಕ್ರಮಗಳು ಮತ್ತು ಹಣಕಾಸು ಕ್ರಮಗಳು. ಪೂರೈಕೆಯನ್ನು ಹೆಚ್ಚು ಮಾಡುವಂತಹ ಕ್ರಮಗಳು ಯಾವುವು ಅಂತಂದರೆ ಆಮದುಗಳನ್ನು ಹೆಚ್ಚಳ ಮಾಡಬೇಕು, ರಫ್ತುಗಳನ್ನು ನಿಯಂತ್ರಣ ಮಾಡಬೇಕು, ಅದರ ಜೊತೆಗೆ ನಮ್ಮ ದೇಶದಲ್ಲಿ ಉತ್ಪಾದನೆ ಅನ್ನೋದನ್ನ ಮಾಡಬೇಕು. ಈ ಎಲ್ಲ ಕ್ರಮಗಳ ಮೂಲಕ ನಾವು ಪೂರೈಕೆಯನ್ನು ಹೆಚ್ಚು ಮಾಡ್ಬೋದು. ಆ ಮೂಲಕ ನಾವು ಹಣದುಬ್ಬರವನ್ನು ನಿಯಂತ್ರಿಸಬಹುದು.